ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದೀನಾ ಚಾನಲ್. ಇವತ್ತಿನ ವಿಷಯ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಲೇಖಕರ ಹಾಗೂ ಕವಿಗಳ ಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ಹೇಗೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಎಂಬುದನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕಳೆದ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿ ಗದ್ಯ ಭಾಗದ ಲೇಖಕರನ್ನು ಪರಿಚಯಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ಕವಿಗಳು ಹಾಗೂ ಅಂದರೆ ಪದ್ಯ ಭಾಗ ರಚಿಸಿದವರು ಮತ್ತು ಪಠ್ಯಪೂರಕ ಅಧ್ಯಯನದಲ್ಲಿ ಬರುವಂತಹ ಲೇಖಕರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಧ್ಯವಾದರೆ ಟಿಪ್ಪಣಿಗಳನ್ನು ಸಹ ನೀವು ಮಾಡಿಕೊಳ್ಬಹುದಾಗಿದೆ. 10ನೇ ತರಗತಿ ಪದ್ಯ ಭಾಗದ ಮೊದಲನೆಯ ಪದ್ಯ ಸಂಕಲ್ಪ ಗೀತೆ. ಇದನ್ನು ರಚಿಸಿದವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಜನಿಸಿದಂತಹ ಕಾಲ ಕ್ರಿಸ್ತಶಕ 1926. ಹಾಗೆ ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೆಂದರೆ ಸಾಮಗಾನ, ಚಲುವು ಒಲವು, ದೇಹಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ ಇತ್ಯಾದಿ. ಹಾಗೆ ಇವರಿಗೆ ದೊರೆತಂತಹ ಪ್ರಶಸ್ತಿಗಳೆಂದರೆ ನಾಡೋಜ ಪುರಸ್ಕಾರ, ಪಂಪ ಪ್ರಶಸ್ತಿ, ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರ ಸೇವೆಯನ್ನು ಮೆಚ್ಚಿ ದಾವಣಗೆರೆಯಲ್ಲಿ ನಡೆದ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರಿಗೆ ನೀಡಲಾಗಿದೆ. ಹಾಗೆ ಈ ಒಂದು ಪದ್ಯಭಾಗವನ್ನು GS ಶಿವರುದ್ರಪ್ಪನವರೇ ರಚಿಸಿದಂತಹ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ಒಂದು ವಿಭಾಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳಾವೆಂದರೆ ಸಾಮಗಾನ, ಚಲುವು ಒಲವು ಅಥವಾ ಸೌಂದರ್ಯ ಸಮೀಕ್ಷೆ ಎಂಬುವು ಯಾರ ಕೃತಿಗಳಾಗಿವೆ ಎಂದು ಕೇಳಲಾಗುತ್ತದೆ. ಹಾಗೆ ಕಾವ್ಯಾರ್ಥ ಚಿಂತನಾ ಕೃತಿಗೆ GS ಶಿವರುದ್ರಪ್ಪನವರಿಗೆ ಯಾವ ಪ್ರಶಸ್ತಿ ಲಭಿಸಿದೆ ಎಂದು ಕೇಳಲಾಗುತ್ತದೆ. ಅಲ್ಲದೆ GSS ಅಂದರೆ GS ಶಿವರುದ್ರಪ್ಪನವರ ಪೂರ್ಣ ಹೆಸರೇನು ಎಂದು ಸಹ ಕೇಳಬಹುದು. ಮುಂದಿನ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ರ. ಇದನ್ನು ರಚಿಸಿದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದರಾ ಬೇಂದ್ರೆ ಎಂದೇ ಖ್ಯಾತರಾಗಿದ್ದಾರೆ. ಇವರ ಕಾವ್ಯನಾಮ ಅಂಬಿಕಾ ತನಯದತ್ತ. ಇವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೆಂದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಅರಳು ಮರಳು ಇತ್ಯಾದಿ. ಇವರ ಸಾಹಿತ್ಯ ಸೇವೆಗೆ ಸಂದ ಪ್ರಶಸ್ತಿಗಳೆಂದರೆ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ 1973ರಲ್ಲಿ ನಾಕತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಕೇಳಲಾಗುವ ಪ್ರಶ್ನೆಗಳೆಂದರೆ ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮವನ್ನು ಹೊಂದಿದವರು ಯಾರು ಹಾಗೂ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಾಗೂ ಎಷ್ಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡರು ಎಂದು ಕೇಳಲಾಗುತ್ತದೆ. ಮುಂದಿನ ಪದ್ಯ ಹಲಗಲಿ ಬೇಡರು. ಹಲಗಲಿ ಬೇಡರು ಎಂಬ ಪದ್ಯಭಾಗವನ್ನು ಒಂದು ಲಾವಣಿಯಿಂದ ಸಂಗ್ರಹ ಮಾಡಲಾಗಿದೆ. ಇದು ಜಾನಪದ ಲಾವಣಿ. ಇದರಲ್ಲಿ ಕವಿ ಪರಿಚಯ ಬರೋದಿಲ್ಲ. ಆದರೂ ಸಹ ಇದನ್ನು BS ಗದಗಿಮಠ ಅವರು ಸಂಗ್ರಹಿಸಿರುವಂತಹ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಈ ಒಂದು ಪದ್ಯಭಾಗವನ್ನು ಆರಿಸಿ ಇಡಲಾಗಿದೆ. ಮುಂದಿನ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಇದನ್ನು ರಚಿಸಿದವರು ಗದಗಿನ ನಾರಾಯಣಪ್ಪ. ಗದಗಿನ ನಾರಾಯಣಪ್ಪ ಎಂದರೆ ಕುಮಾರವ್ಯಾಸ. ಕುಮಾರವ್ಯಾಸನು ಕ್ರಿಸ್ತಶಕ 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೆಂದರೆ ಕರ್ನಾಟ ಭಾರತ ಕಥಾಮಂಜರಿ ಮತ್ತು ಐರಾವತ. ಕರ್ನಾಟ ಭಾರತ ಕಥಾಮಂಜರಿಯನ್ನು ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಕರೆಯಲಾಗುತ್ತದೆ. ರೂಪಕಗಳನ್ನು ಹೆಚ್ಚಾಗಿ ಇವರು ತಮ್ಮ ಕಾವ್ಯ ರಚನೆಯಲ್ಲಿ ರಚಿಸಿದ್ದರಿಂದ ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಕಾವ್ಯ ಭಾಗವನ್ನು ಕುಮಾರವ್ಯಾಸರೇ ರಚಿಸಿರುವಂತಹ ಕರ್ನಾಟ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಮುಂದಿನ ಪದ್ಯದ ಹೆಸರು ಹಸುರು. ಹಸುರು ಎಂಬ ಪದ್ಯಭಾಗವನ್ನು ಕುವೆಂಪುರವರು ರಚಿಸಿದ್ದಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು 1904 ಡಿಸೆಂಬರ್ 29ರಂದು ಜನಿಸಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ ಇವರ ಹುಟ್ಟೂರು. ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೆಂದರೆ ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ, ನನ್ನ ದೇವರು ಮತ್ತು ಇತರ ಕಥೆಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಬೆರಳ್ಗೆ ಕೊರಳ್,
ತಪೋನಂದನ, ಮೋಡನ್ ನನ್ನ ತಮ್ಮ, ಜಲಗಾರ ಇತ್ಯಾದಿ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಎಂದೇ ಖ್ಯಾತರಾದಂತಹ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ, ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಹಸುರು ಎಂಬ ಪದ್ಯಭಾಗವನ್ನು ಕುವೆಂಪುರವರೇ ರಚಿಸಿದಂತಹ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಕುವೆಂಪುರವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕುವೆಂಪುರವರ ಜೀವನ ಚರಿತ್ರೆ ಎಂಬುದನ್ನು ಹೋಗಿ ಸರ್ಚ್ ಮಾಡಿದ್ರೆ ಕುವೆಂಪುರವರ ಜೀವನ ಬಗ್ಗೆ ಹಲವಾರು ಸಂಗತಿಗಳು ತಿಳಿಯುತ್ತವೆ. ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕುವೆಂಪುರವರಿಗೆ ಎಷ್ಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಹಾಗೂ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು, ಹಾಗೆ ಅವರ ನಾಟಕಗಳು, ಮಕ್ಕಳ ನಾಟಕಗಳು ಹಾಗೂ ವಿಮರ್ಶಾ ಗ್ರಂಥಗಳ ಬಗೆಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳುತ್ತಾರೆ. ಹಾಗೆ ಕುವೆಂಪುರವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿಯನ್ನು ಯಾರ ಆತ್ಮಕಥನ ಎಂದು ಸಹ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಪದ್ಯಭಾಗ ಚಲಮನೆ ಮೆರೆವಂ. ಇದನ್ನು ರಚಿಸಿದವರು ರನ್ನ. ರನ್ನನು ಕ್ರಿಸ್ತಶಕ ಸುಮಾರು 949ರಲ್ಲಿ ಜನಿಸಿದರು. ತಂದೆ ಜನವಲ್ಲಭ, ತಾಯಿ ಅಬ್ಬಲ್ಲಬ್ಬೆ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ. ಇವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೆಂದರೆ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಹಾಗೆ ರನ್ನಕಂದ ಎಂಬ ನಿಘಂಟನ್ನು ರಚಿಸಿದ್ದಾರೆ. ಇವರ ಸಾಹಸ ಭೀಮ ವಿಜಯಮನ್ನು ಗದಾಯುದ್ಧ ಎಂತಲೇ ಕರೆಯಲಾಗುತ್ತದೆ. ಇನ್ನು ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇತ್ತು. ಈ ಬಿರುದನ್ನು ಚಾಲುಕ್ಯ ಚಕ್ರವರ್ತಿಯಾದಂತಹ ದೊರೆ ತೈಲಪ್ಪನು ಇವರಿಗೆ ನೀಡಿದ್ದನು. ಮುಂದಿನ ಪದ್ಯಭಾಗ ವೀರಲವ. ಇದನ್ನು ರಚಿಸಿದವರು ಲಕ್ಷ್ಮೀಶ. ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಇವರು ಜೈಮಿನಿ ಭಾರತ ಎಂಬ ಒಂದು ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ವಿಶೇಷ ಬಿರುದುಗಳಿವೆ. ಉಪಮೆಗಳನ್ನು ಇವರು ತಮ್ಮ ಕಾವ್ಯಗಳಲ್ಲಿ ಹೆಚ್ಚಾಗಿ ಬಳಸಿದ್ದರಿಂದ ಇವರನ್ನು ಉಪಮಾಲೋಲ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಈ ಒಂದು ಪದ್ಯಭಾಗವನ್ನು ದೇವುಡು ನರಸಿಂಹ ಶಾಸ್ತ್ರಿ ಮತ್ತು ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿರುವಂತಹ ಜೈಮಿನಿ ಭಾರತ ಎಂಬ ಸಂಪಾದಿತ ಕೃತಿಯಿಂದ 20ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಲಕ್ಷ್ಮೀಶನ ಏಕೈಕ ಕೃತಿ ಯಾವುದು ಅಂತ ಕೇಳಿದ್ರೆ ಜೈಮಿನಿ ಭಾರತ ಅಂತ ಬರೀಬೇಕಾಗುತ್ತೆ. ಹಾಗೆ ಜೈಮಿನಿ ಭಾರತ ಅಶ್ವಮೇಧ ಯಾಗದ ಕುರಿತಂತೆ ತಿಳಿಸುತ್ತದೆ. ಮುಂದಿನ ಪದ್ಯಭಾಗ ಕೆಮ್ಮನೆ ಮೀಸೆ ಒತ್ತೇನೆ. ಈ ಒಂದು ಪದ್ಯಭಾಗವನ್ನು ಆದಿಕವಿ ಎಂದೇ ಪ್ರಸಿದ್ಧರಾದಂತಹ ಪಂಪ ಮಹಾಕವಿಯು ರಚಿಸಿದ್ದಾರೆ. ಕ್ರಿಸ್ತಶಕ 1902ರಲ್ಲಿ ವೆಂಗಿ ಮಂಡಲದ ವೆಂಗಿಪೇಳುವಿನ ಅಗ್ರಹಾರ ಎಂಬಲ್ಲಿ ಜನಿಸಿದಂತಹ ಇವರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬುದನ್ನು ರಚಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯವನ್ನು ಪಂಪ ಭಾರತ ಎಂದು ಕರೆಯಲಾಗುತ್ತದೆ. ಹಾಗೆ ಆದಿಪುರಾಣ ಧಾರ್ಮಿಕ ಗ್ರಂಥವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕವಾದಂತಹ ಗ್ರಂಥವಾಗಿದೆ. ಪಂಪನಿಗೆ ಚಾಲುಕ್ಯ ದೊರೆ ಅರಿಕೇಸರಿ ಎಂಬುವವರು ಆಶ್ರಯವನ್ನು ನೀಡಿದ್ದರು. ಅರಿಕೇಸರಿಯನ್ನು ಅರ್ಜುನನನ್ನಾಗಿ ಇವರು ಸಮೀಕರಿಸಿ ಕಾವ್ಯವನ್ನು ರಚಿಸಿದ್ದಾರೆ. ಹಾಗೆ ಪಂಪನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳಿದ್ದವು. ಆರಂಕುಶವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂಬ ಕಾವ್ಯಭಾಗವನ್ನು ಪಂಪಕವಿ ರಚಿಸಿದ್ದು ವಿಕ್ರಮಾರ್ಜುನ ವಿಜಯದಲ್ಲಿ ಅದನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಪಠ್ಯಭಾಗದ ಹೆಸರು ವಸಂತಮುಖ ತೋರಲಿಲ್ಲ. ವಸಂತಮುಖ ತೋರಲಿಲ್ಲ ಎಂಬುದನ್ನು ಪಠ್ಯಪುಸ್ತಕ ಸಮಿತಿಯವರು ಪಠ್ಯಪೂರಕ ಅಧ್ಯಯನವಾಗಿ ಅಳವಡಿಸಿದ್ದಾರೆ. ಇದನ್ನು ಶ್ರೀ ವಿಜಯ ಸಬರದ ಎಂಬುವರು ರಚಿಸಿದ್ದಾರೆ. ಕ್ರಿಸ್ತಶಕ 1957ರಲ್ಲಿ ಬೀದರ್ನಲ್ಲಿ ಜನಿಸಿದ ಇವರು ಉರಿಲಿಂಗ, ಹೂವಿನ ತೇರನೇರಿ, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಮೈಸೂರಿನ ಸಾಹಿತ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ರತ್ನಮ್ಮ ಹೆಗಡೆಯವರ ಬಹುಮಾನಗಳು ಸಂದಿವೆ. ಹಾಗೆ ಪ್ರಸ್ತುತ ಪಠ್ಯಭಾಗವನ್ನು ಮುಗಿಲ ಮಲ್ಲಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮುಂದಿನ ಪಠ್ಯಭಾಗ ಭಗತ್ ಸಿಂಗ್. ಭಗತ್ ಸಿಂಗ್ ಎಂಬ ಪಠ್ಯಭಾಗವನ್ನು ಡಾಕ್ಟರ್ ಜಿ ರಾಮಕೃಷ್ಣರವರು ರಚಿಸಿದ್ದಾರೆ. ಕ್ರಿಸ್ತಶಕ 1930ರಲ್ಲಿ ಬೆಂಗಳೂರು ಗ್ರಾಮಾಂತರದ ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದಂಥ ಇವರು ದೇವಿ ಪ್ರಸಾದ್ ಮತ್ತು ಲೋಕಾಯತ ದರ್ಶನ, ಭಗತ್ ಸಿಂಗ್, ಜಿಗೆವಾರ, ಲೆನಿನ್ ಮುಂತಾದಂತಹ ಅನುವಾದ ಕೃತಿಗಳನ್ನು ರಚಿಸಿದ್ದಾರೆ. ಬಾನೊಣವೆ, ವಾನರದಿಂದ ಮಾನವ ಇತ್ಯಾದಿ ಸಂಪಾದಿತ ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಪಠ್ಯಭಾಗವನ್ನು ಜಿ ರಾಮಕೃಷ್ಣರವರೇ ಬರೆದಿರುವಂತಹ ಭಗತ್ ಸಿಂಗ್ ಎಂಬ ಜೀವನ ಚರಿತ್ರೆಯಿಂದ ಆರಿಸಲಾಗಿದೆ. ಮುಂದಿನ ಪಠ್ಯಭಾಗ ಮೃಗ ಮತ್ತು ಸುಂದರಿ.
ಪಿ ಲಂಕೇಶ್, ಪಾಳ್ಯ ಲಂಕೇಶ್, ಕ್ರಿಸ್ತಶಕ 1935 ಮಾರ್ಚ್ 8ರಂದು ಜನಿಸಿದಂತಹ ಇವರು ಈಡಿಪಸ್ ಮತ್ತು ಅಂತಿಗೊನೆ, ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ, ಹುಳಿಮಾವಿನ ಮರ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಹುಳಿಮಾವಿನ ಮರ ಎಂಬುದು ಇವರ ಆತ್ಮಕಥನವಾಗಿದೆ. ಇದನ್ನು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪಠ್ಯ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಹಾಗೂ 5ನೇ ಪಠ್ಯ ಜನಪದ ಒಗಟುಗಳು. ಇವುಗಳಿಗೆ ಲೇಖಕರ ಅಥವಾ ಕವಿ ಪರಿಚಯ, ಕೃತಿಕಾರರ ಪರಿಚಯ ಬರೋದಿಲ್ಲ. ಇದನ್ನು ಪಠ್ಯಪುಸ್ತಕ ಸಮಿತಿಯವರೇ ರಚಿಸಿ ಸಂಗ್ರಹಿಸಿ ಪ್ರಕಟಿಸಿದ್ದಾರೆ. ಒಟ್ಟಿನಲ್ಲಿ 10ನೇ ತರಗತಿ ಪರೀಕ್ಷಾ ದೃಷ್ಟಿಯಿಂದ ಲೇಖಕರ ಕೃತಿ, ಅವರ ಕಾಲ ಪರಿಚಯ ಮಾಡಿಕೊಳ್ಳುವುದು ಅನಿವಾರ್ಯ ಮಾತ್ರವಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇವುಗಳನ್ನು ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಹಾಗೆ ಈ ಒಂದು ಕಿರುಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರೆಯಬೇಡಿ. ಹೊಸ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.